ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಮಂಡಕ್ಕಿ ಮಸಾಲ ಮಾಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಸಾಯಂಕಾಲದ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿ ಮಾಡಿ ತಿನ್ಬೋದು. 2 ಬಟ್ಲು ಕಡಲೆಪುರಿ, 100 ಗ್ರಾಮು ಚೌಚೌ, ಈಗ ಪಾಪ್ಕಾರ್ನ್ ಪೌಡರ್ ಪುಡಿ ಒಂದು ಸ್ವಲ್ಪ ಹಾಕೋಣ. ಆಮೇಲೆ ನೆಕ್ಸ್ಟು 1 ಸ್ಪೂನು ಖಾರದ ಪುಡಿ, 1 ಸ್ಪೂನ್ ಸಾಲ್ಟು, ಎರಡು ಕಟ್ ಮಾಡಿಕೊಂಡಿರೋ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಬೇಕು. ಈಗ 2 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿರೋದು, ಈಗ ಕೊತ್ತಂಬರಿ ಹಾಕೋಬೇಕು, 1 ಹಿಡಿಯಷ್ಟು. ಟೊಮೆಟೊ ಸಾಸು ಸ್ವಲ್ಪ ಸ್ವೀಟ್ ಬರಲಿ ಅಂತ. ಆಮೇಲೆ ಖಾರ ಸಾಸು 1 ಸ್ಪೂನ್ ಹಾಕೋಣ. ಚಿಲ್ಲಿ ಸಾಸು 1 ಸ್ಪೂನು. ನೆಕ್ಸ್ಟು ಒಂದು ಅರ್ಧ ನಿಂಬೆಹಣ್ಣು ಇಟ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕಾಗಿ ನಿಂಬೆಹಣ್ಣು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಹೊಟ್ಟೆಗೆಲ್ಲ ಚೆನ್ನಾಗಿರುತ್ತೆ. ಅದೇ ರೀತಿ 1 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೋಬೇಕು. ಅದೆಲ್ಲ ಮಿಕ್ಸಿಂಗ್ ಕಡಲೆಪುರಿಗೆ ಹತ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕೆಲ್ಲ ಸೇರಿಸಿ. ಸಂಜೆ ಹೊತ್ತಿಗೆ ಮಾಡಿ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಮನೆ ಮಂದಿ ಎಲ್ಲ ಮಾಡಿ ತಿಂದರೆ ತುಂಬ ಎಂಜಾಯ್ ಮಾಡಿ ತಿನ್ಬೋದು. ಅದ್ರ ಜೊತೆ ಬಜ್ಜಿ ಎಲ್ಲ ಮಾಡ್ಕೊಬೋದು. ತುಂಬ ಚೆನ್ನಾಗಿ ರೆಡಿ ಆಗಿದೆ ಇವಾಗ. ಈಗ ಸರ್ವ್ ಮಾಡೋಣ. ವಿಡಿಯೋ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಇದಕ್ಕೆ ಹಸಿ ಮೆಣಸಿನಕಾಯಿ ಕರೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ರೆಡಿ ಮಾಡ್ಕೊಂಡು ಮೆಣಸಿನಕಾಯಿನ ತಿನ್ಬೋದು. ಆಮೇಲೆ ಬಜ್ಜಿ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ ಫ್ರೆಂಡ್ಸ್.